ಇಷ್ಟೆಲ್ಲ ಬೆಳವಣಿಗೆ ಆಯ್ತಲ್ವಾ, ನೆಕ್ಸ್ಟ್ ಏನು ಮಾಡ್ತಾರೆ ಕೆ ಎನ್ ರಾಜಣ್ಣ ಹೀಗನ್ನುವಂಥ ಪ್ರಶ್ನೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮಾಜಿ ಸಚಿವ ಅಂತ ಕರಿತೀವಿ ಈಗ ಅವರನ್ನು, ಕೆ ಎನ್ ರಾಜಣ್ಣ ಅವರನ್ನು. ಸೊ ಈಗ ಕೆ ಎನ್ ರಾಜಣ್ಣ ಅವರ ಮುಂದಿನ ನಡೆ ಏನು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೆ ಎನ್ ರಾಜಣ್ಣ ಅವರ ನೆಕ್ಸ್ಟ್ ಮೂಮೆಂಟ್. ಸಾಧಾರಣವಾಗಿ ರಾಜಕೀಯದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಾಗ ಅವರು ಪಕ್ಷ ಚೇಂಜ್ ಮಾಡೋದು ಇರುತ್ತೆ. ರಾಜೀನಾಮೆ ಕೊಟ್ಟು, ತಮ್ಮ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರೆ. ಈಗ ಹಾಗೆ ಕೆ ಎನ್ ರಾಜಣ್ಣ ಅವರು ಕೂಡ ಅಷ್ಟೇ ಸಂಪುಟದಿಂದಲೇ ಕಿಕ್ಔಟ್ ಆಗಿದ್ದಾರೆ. ಮಾಜಿ ಸಚಿವ ಅಂತ ಅನಿಸ್ಕೊಂಡಿದ್ದಾರೆ. ಕೆ ಎನ್ ರಾಜಣ್ಣ ಅವರ ನೇರ ಮಾತೆ ಮುಳುವಾಯಿತು ಅವರ ಸ್ಥಾನಕ್ಕೆ. ಸೊ ಹಾಗಾಗಿ ಕೆ ಎನ್ ರಾಜಣ್ಣ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ನಿರ್ಧಾರವನ್ನು ಒಪ್ಕೊಂಡು ಸುಮ್ಮನಿರೋದು ಒಂದು, ಏನು ಬರುತ್ತೋ ನೋಡೋಣ, ಕಾದು ನೋಡೋಣ ಅಂಥೇಳಿ. ನೋಡಿ, ಅದನ್ನೇ ರಾಜಣ್ಣ ಅವರ ಮುಂದಿನ ನಡೆ ಏನು. ಹೈಕಮಾಂಡ್ ನಿರ್ಧಾರವನ್ನು ಒಪ್ಕೊಂಡು ಸುಮ್ಮನಿರ್ಬೋದು ಅವರು, ಅಥವಾ ತಪ್ಪು ಮಾಡಿಲ್ಲ ನಾನು ಅಂತ ಹೈಕಮಾಂಡ್ಗೆ ಅದನ್ನು ಅರ್ಥ ಮಾಡಿಸೋದು, ಮನವರಿಕೆ ಮಾಡಿಕೊಡೋದು. ತಮ್ಮ ಹೇಳಿಕೆಯ ವಿಡಿಯೋವನ್ನು ಈಗಾಗಲೇ ಕೆ ಎನ್ ರಾಜಣ್ಣ ಅವರು ತರಿಸ್ಕೊಂಡಿದ್ದಾರೆ. ಅವರೇನೇನು ಹೇಳಿದ್ರು ಅಂತ ಪ್ರತಿಯೊಂದು ಪದದ ಬಗ್ಗೆಯೂ ಕೂಡ ಅವರಿಗೆ ಮನ ಮುಟ್ಟೋ ರೀತಿ ಮನವರಿಕೆ ಮಾಡಿಕೊಡ್ತಾರೆ. ಎಲ್ಲ ದಾಖಲೆಯ ಜೊತೆಗೆ ಹೈಕಮಾಂಡ್ ಹತ್ರ ಹೋಗಿ ವಿವರಣೆಯನ್ನು ಕೊಡ್ತಾರೆ. ಸದ್ಯಕ್ಕೆ ಸ್ವಲ್ಪ ಸೈಲೆಂಟಾಗಿ ತಾಳ್ಮೆಯಿಂದ ಕೆ ಎನ್ ರಾಜಣ್ಣ ಅವರು ಇರ್ತಾರಾ ಹೀಗನ್ನುವಂಥ ಪ್ರಶ್ನೆ. ಪಕ್ಷದಿಂದ ಉಚ್ಚಾಟಿಸಿದ್ರೆ ಬೇರೆ ಪಕ್ಷಕ್ಕೆ ಸೇರೋ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ. ವಜಾಕ್ಕೆ ಪಿತೂರಿ ಮಾಡಿದವರ ಬಣ್ಣ ಬಯಲು ಮಾಡೋದು, ಇದೆಲ್ಲವೂ ಕೂಡ ಅವ್ರ ಮುಂದೆ ಇರುವಂತಹ ಕೆಲವೊಂದಿಷ್ಟು ಆಪ್ಷನ್ಸ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿ. ಆನಂದ್, ಕೆ ಎನ್ ರಾಜಣ್ಣ ಅವರ ವಜಾ ನಂತರ ಹಲವು ಚರ್ಚೆಗಳಾಗ್ತಾ ಇದೆ, ಮುಂದಿನ ನಡೆ ಏನು ಅಂತ. ಬಿಜೆಪಿ ಒಂದು ಕಡೆ ಬಾಗಿಲು ಓಪನ್ ಮಾಡಿದೆಯಾ ಅಂತ ರಾಜಣ್ಣ ಅವರಿಗೆ ಒಂದು ಚರ್ಚೆ, ಅಥವಾ ಪಕ್ಷದಲ್ಲೇ ಇದ್ಕೊಂಡು ಯಾವ ರೀತಿಯಾಗಿ ರಾಜಕೀಯ ಹೋರಾಟವನ್ನು ಮಾಡ್ಬೋದು ಅಂತ ರಾಜಣ್ಣ. ಶರತ್, ಪ್ರಮುಖವಾಗಿ ಸಂಪುಟದಿಂದ ರಾಜಣ್ಣ ಅವರನ್ನ ಡಿಸ್ಮಿಸ್ ಮಾಡಿದ ಮೇಲೆ ಅವರ ಅಭಿಮಾನಿಗಳು ಕೂಡ ಬಹಳಷ್ಟು ಒಂದು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಅವರ ಒಂದು ಬೆಂಬಲಿಗರೇನಿದ್ದಾರೆ ಮತ್ತೆ ಅಭಿಮಾನಿಗಳು, ಇವರು ಒಂದು ಸಭೆಯನ್ನು ಕೂಡ ತುಮಕೂರಿನಲ್ಲಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮುಂದೆ ರಾಜಣ್ಣ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಅಭಿಮಾನಿಗಳು ಮತ್ತೆ ಅವರ ಬೆಂಬಲಿಗರ ಒಂದು ಅಭಿಪ್ರಾಯವನ್ನು ಕೂಡ ಕೇಳೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದ್ರೆ ಹಿರಿತನವನ್ನು ಕೂಡ ಪರಿಗಣಿಸದೆ ಈ ರೀತಿ ಏಕಾಏಕಿ ಅವರನ್ನ ಸಂಪುಟದಿಂದ ಡಿಸ್ಮಿಸ್ ಮಾಡಿರ್ತಕ್ಕಂಥದ್ದು ಘೋರವಾದಂತ ಒಂದು ಅಪಮಾನ ಅಂತಾನೆ ಈಗ ಅವರ ಬೆಂಬಲಿಗರು ಭಾವಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತಾರ ಅಥವಾ ಬೇರೆ ಪಕ್ಷದ ಕಡೆ ಮುಖ ಮಾಡ್ತಾರ ಅನ್ನೊಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ನೆನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಈ ರೀತಿ ಒಂದು ಕ್ರಮವನ್ನ ನಾನು ಹೇಗೆ ಸಹಿಸಿಕೊಂಡಿರಬೇಕು ಅನ್ನೊಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆ ಮೂಲಕ ಪಕ್ಷವನ್ನು ಬಿಡ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೂಡ ಕೆ ಎನ್ ರಾಜಣ್ಣ ಅವರು ಇಲ್ಲಿ ನೀಡಿರ್ತಕ್ಕಂಥದ್ದು. ಸದ್ಯ ಮುಂದೆ ತಮ್ಮ ಎಲ್ಲ ಒಂದು ಕ್ಷೇತ್ರದ ಮುಖಂಡರುಗಳು ಹಾಗೆ ತಮ್ಮ ಬೆಂಬಲಿಗರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಬೇರೆ ಪಕ್ಷದ ಕಡೆ ಮುಖ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಸದ್ಯ ಸಂಪುಟದಿಂದ ಅವರನ್ನ ವಜಾ ಮಾಡಲಾಗಿದೆ. ಮುಂದೆ ಪಕ್ಷದಿಂದಲೂ ಕೂಡ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಆಗ್ರಹಗಳು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂತ ಕಠಿಣ ನಿರ್ಧಾರವನ್ನ ಏನಾದರೂ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದೆ ಆದಲ್ಲಿ ಖಂಡಿತ ಆಗಲೂ ಕೆ ಎನ್ ರಾಜಣ್ಣ ಅವರು ಬೇರೆ ಪಕ್ಷದ ಕಡೆ ಮುಖ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಿಂದೆ ಕೆ ಎನ್ ರಾಜಣ್ಣ ಅವರು ಜೆಡಿಎಸ್ ಪಕ್ಷದಿಂದ ನಿಂತು ಶಾಸಕರು ಕೂಡ ಆಗಿದ್ರು. ಹಾಗಾಗಿ ಜೆಡಿಎಸ್ ಕಡೆ ಹೆಚ್ಚಿನ ಒಂದು ಒಲವನ್ನ ಇಟ್ಕೊಂಡಿದ್ದಾರೆ. ಅದೇ ಅಲ್ಲದೆ ತಮ್ಮದೇ ಆದಂತಹ ಒಂದು ಬೆಂಬಲಿಗರ ಪಡೆಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ರಾಜಣ್ಣ ಅವರ ಇಲ್ಲಿ ಅವರ ಒಂದು ಘನತೆಗೆ ಬಹಳಷ್ಟು ಒಂದು ಧಕ್ಕೆ ಬಂದಿದ್ದೇ ಆದ್ರೆ ಖಂಡಿತವಾಗ್ಲೂ ಅವರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಅವರು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಪಿತೂರು ಮಾಡಿದ್ದಾರೆ ಅಂತ ಈಗಾಗಲೇ ನೇರವಾಗಿ ಹೇಳಿದ್ದಾರೆ. ಪರೋಕ್ಷವಾಗಿ ಸುರ್ಜೇವಾಲಾ ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಏನಿದೆ ಆ ಒಂದು ದಾಖಲೆಗಳ ಸಮೇತ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಮನವೊಲಿಕೆ ಮಾಡ್ತಕ್ಕಂಥ ಅಥವಾ ಅವರಿಗೆ ವಿವರಣೆ ನೀಡತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇದೆ. ಆನಂದ್, ಹಾಗೆ ಹೋಲ್ಡಲ್ಲೇ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡ್ತೀನಿ. ನೋಡಿ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಎಷ್ಟೊತ್ತಿಗೆ ಅಂತಂದ್ರೆ ಸಂಜೆ 6 ಗಂಟೆಗೆ. ಇವತ್ತು ಸಂಜೆ 6 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಈ ಸಭೆ ನಡೆಯೋದು ಖಾಸಗಿ ಹೋಟೆಲ್ನಲ್ಲಿ. ಪ್ರಮುಖವಾಗಿ ಈ ಮೀಟಿಂಗ್ನಲ್ಲಿ ಕೆ ಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಯ್ತಲ್ಲ, ಈ ಹಿನ್ನೆಲೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಮೀಟಿಂಗು. ರಾಜಣ್ಣ ವಜಾ ಬೆನ್ನಲ್ಲೇ ದಲಿತ ಸಚಿವರು ಶಾಸಕರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಏನೂ ಸ್ಪಷ್ಟನೆಯನ್ನ ಕೇಳದೆಯೇ ವಜಾ ಮಾಡಿದ್ದಕ್ಕೆ ದಲಿತ ಶಾಸಕರು ಗರಂ ಆಗಿದ್ದಾರೆ. ಈಗ ರಾಜಣ್ಣ ಅವರ ಪರ ಸಿಎಲ್ಪಿ ಸಭೆಯಲ್ಲಿ ಧ್ವನಿ ಎತ್ತುವುದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಲಾಗಿದೆ. ಕೆ ಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ ಬೆನ್ನಲ್ಲೇ ಒಂದಷ್ಟು ಜನ ಶಾಸಕರು, ದಲಿತ ನಾಯಕರು ಗರಂ ಆಗಿದ್ದಾರೆ. ಅವರ ಪರವಾಗಿ ಧ್ವನಿ ಎತ್ತುವುದಕ್ಕೆ ಈ ಸಿಎಲ್ಪಿ ಮೀಟಿಂಗ್ನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 6 ಗಂಟೆಗೆ
ಖಾಸಗಿ ಹೋಟೆಲ್ನಲ್ಲಿ ಈ CLP ಮೀಟಿಂಗ್ ಆಗುತ್ತೆ. ನಿನ್ನೆಯಷ್ಟೇ KN ರಾಜಣ್ಣ ಅವರನ್ನು ವಜಾ ಮಾಡಲಾಯ್ತಲ್ಲ. ಈ ಹಿನ್ನೆಲೆಯಲ್ಲಿ ಈ CLP ಮೀಟಿಂಗು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲೇ ಇದ್ದಾರೆ. ಆನಂದ್, ಇವತ್ತು CLP ಮೀಟಿಂಗು, ಮತ್ತೊಂದು ಕಡೆ ನಿನ್ನೆ KN ರಾಜಣ್ಣ ಅವರನ್ನು ವಜಾ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ಮಹತ್ವ ಪಡ್ಕೊಳ್ತಾ ಇದೆ. ಈ ಸಭೆಯಲ್ಲಿ ದಲಿತ ನಾಯಕರು ಏನು ರಾಜಣ್ಣ ಅವರ ಪರವಾಗಿ ಧ್ವನಿ ಎತ್ತೋ ಸಾಧ್ಯತೆ ದಟ್ಟವಾಗಿ ಕಾಣಿಸುತ್ತೆ. ಏನೇ ನಿರೀಕ್ಷೆ ಇದೆ ಅಂತ ಈ ಸಂಬಂಧ? ಶರಂತ, ಪ್ರಮುಖವಾಗಿ ಮೊದಲಿಂದಲೂ ಕೂಡ ದಲಿತ CM ಕೂಗು, ಹಾಗೆ ದಲಿತರಿಗೆ ಹೆಚ್ಚುವರಿ DCM ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ದಲಿತ ಸಮುದಾಯದ KN ರಾಜಣ್ಣ ಅವರನ್ನ ಪಕ್ಷದಿಂದ ಸಂಪುಟದಿಂದ ಅವರನ್ನ ವಜಾ ಮಾಡಿರ್ತಕ್ಕಂಥದ್ದು ಏನಿದೆ, ಇದರಿಂದ ಬಹಳಷ್ಟು ಶಾಸಕರು ಅಸಮಾಧಾನವನ್ನಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮುಂದೆ ಯಾವ ರೀತಿ KN ರಾಜಣ್ಣ ಅವರ ಪರವಾಗಿ ತಾವು ನಿಲ್ಲಬೇಕು ಮತ್ತೆ ಅವರನ್ನ ಸಂಪುಟಕ್ಕೆ ವಾಪಸ್ ಕರೆಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ, ರಣತಂತ್ರ ರೂಪಿಸೋದ್ರ ಬಗ್ಗೆ ಈಗಾಗಲೇ ತಮ್ಮ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಇವತ್ತು ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ CM ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಈ ಸಭೆಯಲ್ಲೂ ಕೂಡ ಹಲವು ಸಚಿವರು ರಾಜಣ್ಣ ಪರ ಧ್ವನಿ ಎತ್ತೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿನೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಸದ್ಯ ರಾಜಣ್ಣ ಅವರಿಗೆ ಈ ರೀತಿ ಒಂದು ಕಠಿಣವಾದಂತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಅವರಿಂದ ಸ್ಪಷ್ಟನೆಯನ್ನ ಕೇಳಬಹುದಾಗಿತ್ತು ಅಥವಾ ಅವರಿಗೆ ನೋಟಿಸ್ ಅನ್ನ ನೀಡಬಹುದಾಗಿತ್ತು. ಆದ್ರೆ ಏಕಾಏಕಿ ಈ ರೀತಿ ಅವರನ್ನ ಡಿಸ್ಮಿಸ್ ಮಾಡಿರ್ತಕ್ಕಂಥ ಕ್ರಮ ಸರಿ ಇಲ್ಲ. ಮತ್ತೆ ಪ್ರಮುಖವಾಗಿ ಇದು ದಲಿತ ಒಬ್ಬ ನಾಯಕರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತಾನೆ ಆ ಒಂದು ಶಾಸಕರು ಭಾವಿಸಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು ಒಂದು 20ಕ್ಕೂ ಹೆಚ್ಚು ಶಾಸಕರು ಇವತ್ತು ನಡೀತಕ್ಕಂಥ CLP ಸಭೆಯಲ್ಲಿ ರಾಜಣ್ಣ ಪರ ಧ್ವನಿ ಎತ್ತೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪರಮೇಶ್ವರ್ ಆಗಿರ್ಬೋದು, ಈ ಕಡೆ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಹೈಕಮಾಂಡ್ ಮನವೊಲಿಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ CM ಅವರ ಜೊತೆ ಇವತ್ತು ಮಧ್ಯಾಹ್ನನೂ ಕೂಡ ಊಟದ ಸಮಯದಲ್ಲಿ ಅವರನ್ನ ಭೇಟಿ ಮಾಡಿ, ಅಂದ್ರೆ ವಿಧಾನಸೌಧದ CM ಕಚೇರಿಯಲ್ಲೇ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸೋದಕ್ಕೆ, ಜೊತೆಗೆ ಹೈಕಮಾಂಡ್ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಇವತ್ತಿನ CLP ಸಭೆ ಏನಿದೆ ಬಹಳಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. KN ರಾಜಣ್ಣ ಅವರ ಪರವಾಗಿ ಯಾವ ರೀತಿ ಧ್ವನಿ ಎತ್ತಬೇಕು ಅಂತ ಈಗಾಗಲೇ ಶಾಸಕರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಮೂಲಕ ಹೈಕಮಾಂಡ್ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡಿಸೋದಕ್ಕೆ ಈ ಒಂದು ಶಾಸಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.